ವಸುದೈವ ಕುಟುಂಬ ಅಂದರೆ ಪ್ರತಿಯೊಬ್ಬರೂ ಒಟ್ಟಿಗೆ ಬಾಳಬೇಕೆಂದು ಪ್ರಪಂಚಕ್ಕೆ ಪಾಠ ಹೇಳಿದ ಭಾರತೀಯರು ನಾವು. ಆದರೆ ಈಗ ನಮ್ಮ ಕುಟುಂಬದರ ಜೊತೆಯೇ ಬಾಳ್ವೆ ಮಾಡೋಕೆ ಇಷ್ಟಪಡೋದಿಲ್ಲ. ಅಂತಹದ್ರಲ್ಲಿ ಇಲ್ಲೊಂದು ಊರು ವರ್ಷಕ್ಕೊಮ್ಮೆ ನಡೆಯುವ ಪಿತೃಪಕ್ಷದಂದು ಊರಿನವರೆಲ್ಲ ಒಟ್ಟಿಗೆ ಸೇರಿ ಈ ಮೂವರಿಗೆ ಎಡೆಯನ್ನ ಇಡ್ತಾರೆ. ಏನಿರ್ಬೋದು ಇದರ ಇಂದಿನ ಕತೆ, ಬನ್ನಿ ತಿಳಿಯೋಣ. ಇದು ಕರ್ನಾಟಕದ ಒಂದು ಹಳ್ಳಿ ಜಂಬೂ ತಟಾಕ ಎಂಬ ಊರಿನಲ್ಲಿ ಒಬ್ಬ ಮುಖ್ಯಸ್ಥ, ಅವನಿಗೆ 7 ಜನ ಗಂಡು ಮಕ್ಕಳು ಇರ್ತಾರೆ. ಅವನು ತಾನು ಬೆಳೆದ ದವಸ ಧಾನ್ಯಗಳನ್ನ ತನ್ನ ಜಮೀನಿನಲ್ಲಿ ಬೆಳೆದು ಚೀಲದಲ್ಲಿ ಶೇಖರಣೆ ಮಾಡಿ ಹೊಲದಲ್ಲಿ ಇಟ್ಟಿರುತ್ತಾನೆ. ಅದನ್ನು ರಾತ್ರಿಯ ವೇಳೆ ಕಾಯಲು ತನ್ನ ಸೇವಕ ಮತ್ತು ನಾಯಿಯೊಡನೆ ಹೋಗುತ್ತಿದ್ದ. ಒಂದು ದಿನ ರಾತ್ರಿ ತನ್ನ ಜಮೀನಿಗೆ ಬಂದ ದರೋಡೆಕೋರರು ಕದಿಯಲು ಪ್ರಯತ್ನ ಪಡ್ತಾರೆ. ಅದನ್ನ ಕಂಡ ನಾಯಿ ಎಷ್ಟೇ ಬೊಗಳಿದರೂ ಕೂಡ ದರೋಡೆಕೋರರು ಆ ಮೂವರನ್ನ ಬಲಿ ತಗೋತಾರೆ. ಇದನ್ನ ಕಂಡ ಊರಿನವರು ಅಲ್ಲಿಯೇ ಸ್ಮಾರಕಾರ್ಥಕವಾಗಿ ಪ್ರತಿ ವರ್ಷವೂ ಪಿತೃಪಕ್ಷದಂದು ಮೂವರಿಗೆ ಎಡೆ ಇಡುತ್ತಾ ಬರುತ್ತಾರೆ. ಕಾಲ ಕಳೆದಂತೆ 7 ಜನ ಮಕ್ಕಳು ಊರಾಗಿ ಪರಿವರ್ತನೆಗೊಂಡು 7 ಜನ ಮಕ್ಕಳು 7 ಮನೆಯಾಗಿ, ಅಂದರೆ ಹೊಸ ಮನೆ, ಗಾಡಿ ಮನೆ, ದೊಡ್ಡ ಮನೆ, ಹೆಬ್ಬಾಗಿಲು ಮನೆ, ಮಾದಿಹಳ್ಳಿ ಮನೆ, ಒಲೆಕಾರ ಮನೆ ಉಳಿದಂತೆ ಮಾಯಗೊಂಡನಹಳ್ಳಿ, ತುಪ್ಪದ ಮಡ ಮತ್ತು ನಾರಗೋನಹಳ್ಳಿಯಲ್ಲಿ ಉಳಿದವರು ಸ್ಥಳಾಂತರಗೊಳ್ಳುತ್ತಾರೆ. ಈಗಲೂ ಕೂಡ ಊರಿನವರೆಲ್ಲ ಸೇರಿ ಪ್ರತಿ ಮನೆಯಿಂದ ತರಕಾರಿ, ದವಸ ಧಾನ್ಯಗಳನ್ನ ಸಂಗ್ರಹಿಸಿ ಅದರಿಂದ ಮಾಡಿದ ಪ್ರಸಾದವನ್ನ ಗ್ರಾಮದಲ್ಲಿನ ಮಾಸ್ತಮ್ಮ ಗುಡಿಯ ಮುಂದೆ ಎಡೆ ಇಡುತ್ತಾರೆ. ಆ ಮೊದಲ ಪ್ರಸಾದವನ್ನ ಮಗೆ ಹೊತ್ತ, ಅಂದರೆ ಕಳಸ ಹೊತ್ತ 7 ಮಕ್ಕಳಿಗೆ ಮೊದಲು ಉಣಬಡಿಸುತ್ತಾರೆ. ಈ 7 ಮಕ್ಕಳು ಆ ಯಜಮಾನನ 7 ಮಕ್ಕಳ ಸ್ಮರಣಾರ್ಥವೆಂದು ನಾವು ತಿಳಿಯಬಹುದು. ಇಷ್ಟೆಲ್ಲ ಸಾಂಸ್ಕೃತಿಕತೆ ಪಾರಂಪರಿಕವಾಗಿ ಬಂದಿರುವ ಮತ್ತು ಸಾರುತ್ತಾ ಬರುತ್ತಿರುವ ಈ ಊರೇ ನನ್ನ ಊರು, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿಯ ನೇರಲೀಕೆರೆ ಗ್ರಾಮ.